ರಾಜ್ಯದಲ್ಲಿ ಪಡಿತರ ಅಕ್ಕಿ ವಿತರಣೆ ಮತ್ತಷ್ಟು ವಿಳಂಬ ಆಗುತ್ತಾ? 3 ತಿಂಗಳಿಂದ ಅಕ್ಕಿ ವಿತರಣೆ ಮಾಡೋದಕ್ಕೆ ಸರ್ಕಾರ ಪರದಾಡ್ತಾ ಇದೆ. ಪಡಿತರ ಅಕ್ಕಿಯನ್ನ ಖರೀದಿಸೋದಕ್ಕೆ ರಾಜ್ಯ ಸರ್ಕಾರದ ಬಳಿ ಹಣನೇ ಇಲ್ವಾ? ಅನ್ನಭಾಗ್ಯ ಯೋಜನೆ ಅಕ್ಕಿ ಖರೀದಿಗೆ ಹಣ ಪಾವತಿ ಮಾಡ್ತಾ ಇಲ್ಲ. ಮಹತ್ವಾಕಾಂಕ್ಷೆಯ ಯೋಜನೆ ಅಲ್ರಿ ನಿಮ್ದು ಅನ್ನಭಾಗ್ಯ ಯೋಜನೆ, ಕಾಂಗ್ರೆಸ್ ಸರ್ಕಾರದ್ದು. ಹಣ ಪಾವತಿ ಮಾಡದಿದ್ದಕ್ಕೆ ಅಕ್ಕಿ ಲಿಫ್ಟಿಂಗ್ ಪ್ರಕ್ರಿಯೆ ಕೂಡ ವಿಳಂಬ ಆಗ್ತಾ ಇದೆ. ಪ್ರತಿ ತಿಂಗಳು 5ನೇ ತಾರೀಕು ಪೂರೈಕೆ ಆಗ್ತಿದ್ದ ಅಕ್ಕಿ ವಿತರಣೆ ಈಗ ಡಿಲೇ ಆಗ್ತಾ ಇದೆ. ತಿಂಗಳ ಅಂತ್ಯಕ್ಕೆ ಅಕ್ಕಿ ಪೂರೈಕೆ, ಮುಂದೆ ಅಕ್ಕಿ ವಿತರಣೆಗೆ ಸಮಸ್ಯೆ ಆಗುತ್ತೆ. ಪ್ರತಿ ತಿಂಗಳು 300 ರಿಂದ 400 ಕೋಟಿ ಹಣದಲ್ಲಿ ಅಕ್ಕಿಯನ್ನ ಖರೀದಿ ಮಾಡುತ್ತೆ ಸರ್ಕಾರ. ತಿಂಗಳಿಗೆ 2,12,000 ಮೆಟ್ರಿಕ್ ಟನ್ ಅಕ್ಕಿ ಕೇಂದ್ರದಿಂದ ಖರೀದಿ ಮಾಡಲಾಗುತ್ತೆ. ಹಣ ಪೂರೈಕೆ ವಿಳಂಬ ಆಗ್ತಿರೋದ್ರಿಂದ ಅಕ್ಕಿ ಪೂರೈಕೆಯಲ್ಲೂ ಸಮಸ್ಯೆ ಆಗ್ತಾ ಇದೆ. ನ್ಯಾಯಬೆಲೆ ಅಂಗಡಿ ಮಾಲೀಕರ ಜೊತೆ ಗ್ರಾಹಕರು ಪ್ರತಿನಿತ್ಯ ವಾಗ್ವಾದದಲ್ಲಿ ತೊಡಗಿಸಿಕೊಳ್ತಾ ಇದ್ದಾರೆ. ಈ ವಿಚಾರವಾಗಿ ಮುಖ್ಯಮಂತ್ರಿಗಳ ಗಮನಕ್ಕೆ ತರಬೇಕು ಅಂತ ಪಡಿತರ ವಿತರಕ ಸಂಘ ಮುಂದಾಗಿದೆ. ಸದ್ಯ ರಾಜ್ಯದಲ್ಲಿ ಪಡಿತರ ಅಕ್ಕಿ ವಿತರಣೆ ಮತ್ತಷ್ಟು ವಿಳಂಬ ಆಗುತ್ತಾ ಅಂತ. 3 ತಿಂಗಳಿಂದ ಅಕ್ಕಿ ವಿತರಣೆ ಮಾಡೋದಕ್ಕೆ ಇನ್ನಿಲ್ಲದ ಸರ್ಕಸ್ ಮಾಡ್ತಾ ಇದ್ದೀರಲ್ಲ ನೀವು. ನಿಮ್ಮ ಸರ್ಕಾರದ್ದೇ ಮಹತ್ವಾಕಾಂಕ್ಷೆ ಯೋಜನೆ ಅಲ್ವಾ ಅನ್ನಭಾಗ್ಯ ಯೋಜನೆ? ಅದಕ್ಕೆ ಹಣ ಇಲ್ವಾ ಸರ್ಕಾರದ ಹತ್ರ ಅಂತ. ಪ್ರತಿ ತಿಂಗಳು 5ನೇ ತಾರೀಕು ಪೂರೈಕೆ ಆಗ್ತಿದ್ದ ಅಕ್ಕಿ ವಿತರಣೆ ವಿಳಂಬ ಆಗಿದೆ. ಪ್ರತಿನಿತ್ಯ ಜನ ರೇಷನ್ ಅಂಗಡಿ ಹತ್ರ ಮುಂದೆ ನಿಂತ್ಕೊಂಡು, ನ್ಯಾಯಬೆಲೆ ಅಂಗಡಿ ಮುಂದೆ ನಿಂತ್ಕೊಂಡು ಅಂಗಡಿ ಮಾಲೀಕರ ಜೊತೆಗೆ ವಾಗ್ವಾದದಲ್ಲಿ ತೊಡಗಿಸ್ಕೊಳ್ತಾ ಇದ್ದಾರೆ. ಇಲ್ಲಿ ನೋಡಿದ್ರೆ ಯಾವ್ದೋ 1000 ಕೋಟಿ ಯೋಜನೆಗೆ ಚಾಲನೆ ಕೊಡ್ತೀವಿ, ಅಲ್ಲೇನೋ ಮಾಡ್ತೀವಿ, ಇಲ್ಲೇನೋ ಮಾಡ್ತೀವಿ ಅಂತ ಹೇಳ್ತಿರಲ್ಲ. ಅನ್ನಭಾಗ್ಯದ ಅಕ್ಕಿ ಕೊಡೋದಕ್ಕೆ ನಿಮ್ಗೆ ದುಡ್ಡಿಲ್ವಾ ಸರ್ಕಾರದಲ್ಲಿ? 3 ತಿಂಗಳಿಂದ ಅಕ್ಕಿ ವಿತರಣೆ ಮಾಡೋದಕ್ಕೆ ಪರದಾಡ್ತಾ ಇರೋದು. ಪ್ರತಿನಿಧಿ ಶಶಿಧರ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಶಿಧರ್, ಅನ್ನಭಾಗ್ಯ ಕಾಂಗ್ರೆಸ್ ಸರ್ಕಾರದ ಮಹತ್ವಾಕಾಂಕ್ಷೆಯ ಯೋಜನೆ. ಕಳೆದ 3 ತಿಂಗಳಿಂದ ಅಕ್ಕಿ ವಿತರಣೆ ಮಾಡೋದಕ್ಕೆ ಸರ್ಕಾರ ಪರದಾಡ್ತಾ ಇದೆ. ಮುನಿಯಪ್ಪನವರು ಇದರ ಉಸ್ತುವಾರಿ ಆಗಿದ್ರು. ಈ ಹಿಂದೆ ಕೂಡ ಅವರೇ ಇದ್ರು. ಡಿ ಕೆ ಸರ್ಕಾರದಲ್ಲೂ ಅವರೇ ಆಹಾರ ಇಲಾಖೆಯನ್ನ ವಹಿಸ್ಕೊಂಡಿದ್ದಾರೆ. ಯಾಕೆ ಇಷ್ಟೊಂದು ಸಮಸ್ಯೆ ಆಗ್ತಾ ಇದೆ? ಸರ್ಕಾರದಲ್ಲಿ ದುಡ್ಡಿಲ್ವಾ ಅಕ್ಕಿ ವಿತರಣೆ ಮಾಡೋದಕ್ಕೆ? ಅಥವಾ ಮುನಿಯಪ್ಪನವರು ಸರಿಯಾಗಿ ಇಲಾಖೆಯನ್ನ ನಿಭಾಯಿಸ್ತಾ ಇಲ್ವಾ? ಏನ್ ಕಥೆ? ಸುಂದರ, ರಾಜ್ಯ ಸರ್ಕಾರದ ಏನು ಮಹತ್ವಾಕಾಂಕ್ಷೆಯ ಯೋಜನೆಗಳಲ್ಲಿ ಅನ್ನಭಾಗ್ಯ ಕೂಡ ಆ ಒಂದು ಬಡವರು ತಿನ್ನುವಂತ ಅಕ್ಕಿ ಕೊಡೋದು ಕೂಡ ಈಗ ಇವ್ರ ಹತ್ರ ಸರ್ಕಾರದಲ್ಲಿ ಹಣ ಇಲ್ವಾ ಅಂತ ಹೇಳ್ಬಿಟ್ಟು ಪ್ರಶ್ನೆ ಶುರುವಾಗಿದೆ. ಯಾಕಂದ್ರೆ ಕಳೆದ 3-4 ತಿಂಗಳಿಂದ 1200 ಕೋಟಿ ರೂಪಾಯಿನಷ್ಟು ಅನುದಾನವನ್ನ ಕೇಂದ್ರ ಸರ್ಕಾರಕ್ಕೆ ಇವರು ಕಟ್ಟೇ ಇಲ್ಲ. ಇವರು ಇಂಡೆಂಟ್ ಹಾಕಿ ಅಲ್ಲಿ ಹಣ ಕಟ್ಟಿದ್ರೆ ಮಾತ್ರ ಕೇಂದ್ರದಿಂದ ರಾಜ್ಯ ಸರ್ಕಾರಕ್ಕೆ ಅಕ್ಕಿ ಬರುತ್ತೆ. ಆದ್ರೆ ಅದನ್ನು ತೆಗೆದುಕೊಂಡು ಪಡಿತರ ಮೂಲಕ ಏನು ಯಾರ್ಯಾರು ಕಾರ್ಡ್ BPL APL ಕಾರ್ಡ್ ಅನ್ನು ಹೊಂದಿರ್ತಾರೋ ಅವ್ರಿಗೆ ಫಲಾನುಭವಿಗಳಿಗೆ ತಲುಪಿಸುವಂತ ಕೆಲಸವನ್ನ ಮಾಡ್ಬೇಕಾಯ್ತು. ಆದ್ರೆ ಇವತ್ತು ಡಿಲೇ ಆಗ್ತಿದೆ. 5ನೇ ತಾರೀಕೆ ಅವರು ಅಕ್ಕಿಯನ್ನ ವಿತರಣೆ ಮಾಡ್ಬೇಕಾಯ್ತು. ಆದ್ರೆ ಇವತ್ತು ಯಾವುದೇ ಸೊಸೈಟಿಗೆ ಹೋದ್ರು ಕೂಡ ಅಕ್ಕಿ ಸಿಗ್ತಲ್ಲ. ಯಾಕೆ ಅಂತ ಕೇಳಿದ್ರೆ, ಕಾರಣ ಅಂತ ಕೇಳಿದ್ರೆ ಪಡಿತರದಾರರಿಗೆ ಹೇಳ್ತಾ ಇರೋದು ಏನಂತಂದ್ರೆ ಇನ್ನು ಗೌರ್ಮೆಂಟ್ ಇಂದ ಅಕ್ಕಿನೇ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ಒಂದಷ್ಟು ಉದಾಸೀನ ಮಾತುಗಳು ಹೇಳ್ತಿದ್ರೆ, ಬಂದಂತವ್ರು ಪ್ರತಿನಿತ್ಯ ಕ್ಯೂನಲ್ಲಿ ನಿಲ್ಲೋದು, ಎಲ್ಲ ಒಂದ್ ಕಡೆ ಪಡಿತರನ್ನ ಬೈಕೊಂಡು ಮನೆಗೆ ಹೋಗುವಂತ ಕೆಲಸ ಆಗ್ತಿದೆ. ಪ್ರತಿ ತಿಂಗಳು ಕೂಡ 3 ರಿಂದ 12 ಟನ್ ಅಷ್ಟು ಲಕ್ಷ ಟನ್ ಅಷ್ಟು ಅಕ್ಕಿಯನ್ನ ಖರೀದಿ ಮಾಡ್ಬೇಕಾಯ್ತು. ಆದ್ರೆ ಖರೀದಿ ಮಾಡೋದಕ್ಕೆ ಹಣ ಇಲ್ಲದೆ ರಾಜ್ಯ ಸರ್ಕಾರ ಇವತ್ತು ಬರೀ ಕೈಯಲ್ಲಿ ಕೂತಿರುವಂತಹ ಪ್ರಸಂಗ ಇದಾಗಿದೆ. ಇದೇ ಕಾರಣಕ್ಕಾಗಿ KH ಮುನಿಯಪ್ಪನವರು ಏನಾದ್ರು ನನಗೆ ಆಹಾರ ಖಾತೆ ಬೇಡ, ಬೇರೆ ಖಾತೆ ಕೊಡ್ರಿ ಅಂತ ಕೇಳ್ತಿದಾರ ಅನ್ನೋದು ಕೂಡ ಇದೊಂದು ರೀತಿಯಂತ ಉದಾಹರಣೆ ಅಂತಾನು ಕೂಡ ಹೇಳ್ಬೋದು. ಹೀಗಾಗಿ ಗ್ಯಾರಂಟಿಗಳನ್ನ ತುಂಬಿಸುವಂತ ಭರದಲ್ಲಿ ಅಕ್ಕಿ ಕೊಡೋದು ಕೂಡ ಹಣ ಇಲ್ಲದೆ ಸರ್ಕಾರ ಇವತ್ತು ಪರದಾಡ್ತಾ ಇದೆ. ಬಸ್ ಫ್ರೀ ಅಂತಾರೆ, ಮತ್ತೊಂದ್ ಕಡೆ ಈಗ ಏನು ಶಕ್ತಿ ಯೋಜನೆಯಲ್ಲಿ ಅಲ್ಲೂ ಕೂಡ ಫ್ರೀಯಾಗಿ ಓಡಾಡ್ತಾ ಇದ್ರೆ, ಮತ್ತೆ ಯಾವುದೇ ಯೋಜನೆಗೂ ಕೂಡ ಇವತ್ತು ರಾಜ್ಯ ಸರ್ಕಾರದಲ್ಲಿ ಸರಿಯಾದ ಅನುದಾನ ಸಿಗ್ತಲ್ಲ. ಶಾಸಕರಿಗೆ ಅಭಿವೃದ್ಧಿ ಕೆಲಸ ಮಾಡೋದಕ್ಕಾಗ್ತಲ್ಲ. ಇನ್ನು ಚರಂಡಿಗಳನ್ನು ಕೂಡ ಎಲ್ಲಂದ್ರಲ್ಲಿ ಅಗದು ಬಿಟ್ಟಿದ್ದಾರೆ. ಅದನ್ನ ಏನು ಹೂಳೆತ್ತಿ ಹೊಸ ಸ್ಲ್ಯಾಬ್ಗಳನ್ನು ಹಾಕೋದು ಕೂಡ ಇವತ್ತು ಸರಿಯಾಗಿ ಮುಂದಾಗ್ತಲ್ಲ. ಇನ್ನು ಮಳೆಗಾಲ ಬಂದ್ರೆ ಸಾಕಷ್ಟು ಅನಾಹುತಗಳಾಗ್ತದೆ. ಇಂಥವನ್ನೆಲ್ಲ ಸೂಕ್ಷ್ಮವಾಗಿ ಗಮನಿಸಬೇಕಾದಂತ ಸರ್ಕಾರ ಇವತ್ತು ಅಕ್ಕಿ ಕೊಡೋದ್ರಲ್ಲೂ ಕೂಡ ಎಡವಟ್ಟನ್ನ ಮಾಡ್ಕೊಂಡಿದೆ. ಹೀಗಾಗಿ ಅಧಿವೇಶನ ಬಂದ್ರೆ ದೊಡ್ಡ ಮಟ್ಟದಲ್ಲಿ ಇದನ್ನು ಕೂಡ ವಿಚಾರವನ್ನು ಎತ್ಕೊಂಡು ವಿಪಕ್ಷಗಳು ಕೂಡ ಆಡಳಿತ ಪಕ್ಷದ ವಿರುದ್ಧ ಮುಗಿ ಬೀಳುವಂತ ಎಲ್ಲ ಸಾಧ್ಯತೆಗಳು ಇದೆ. ಸಿದ್ದೂರ. ಆಲ್ ರೈಟ್ ಶಶಿಧರ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.